ನಗರದ ಸಿದ್ಧಗಂಗಾ ಮಠಕ್ಕೆ ನಟ ಯುವ ರಾಜ್ಕುಮಾರ್ ನಟನೆಯ ಎಕ್ಕಾ ಚಿತ್ರತಂಡ ಭಾನುವಾಪ ಭೇಟಿ ನೀಡಿದ್ದು ಈ ವೇಳೆ ಎಡವಟ್ಟು ನಡೆದಿದೆ. ನಟನ ಬೌನ್ಸರ್ಗಳು ಇದ್ದ ಕಾರು ಮಹಿಳೆಯೊಬ್ಬರಿಗೆ ಡಿಕ್ಕಿಯಾದ ಪರಿಣಾಮ ಆಕೆಯ ಕಾಲಿಗೆ ಗಂಭೀರವಾಗಿ ಗಾಯವಾಗಿದೆ. ಆದರೂ ಮಹಿಳೆಯನ್ನ ಆಸ್ಪತ್ರೆಗೆ ದಾಖಲಿಸದೆ ಅಮಾನವೀಯತೆ ವರ್ತನೆ ತೋರಿದ ಆರೋಪ ಕೇಳಿಬಂದಿದೆ. ಎಕ್ಕಾ ಚಿತ್ರತಂಡವು ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದ ವೇಳೆ ಅಪಘಾತ ನಡೆದಿದೆ. ಸಿದ್ಧಗಂಗಾ ಮಠದ ಶಾಲೆಗೆ ಮಗುವನ್ನ ಬಿಟ್ಟು ಹೋಗಲು ಮಹಿಳೆ ಬಂದಿದ್ರು. ವಾಪಸ್ ತೆರಳುತ್ತಿದ್ದ ವೇಳೆ ಎಕ್ಕಾ ಚಿತ್ರತಂಡದ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿತ್ತು. ಈ ಸಂದರ್ಭದಲ್ಲಿ ಬೌನ್ಸರ್ ಕಾರು ಮಹಿಳೆಗೆ ಡಿಕ್ಕಿಯಾಗಿದೆ. ಈ ವೇಳೆ ಬಳ್ಳಾರಿ ಮೂಲದ ಲಿಂಗಮ್ಮ ಎಂಬುವರ ಕಾಲಿಗೆ ಪೆಟ್ಟು ಬಿದ್ದಿದೆ. ಅಪಘಾತದಲ್ಲಿ ಮಹಿಳೆ ಕಾಲಿಗೆ ಗಂಭೀರವಾಗಿ ಪೆಟ್ಟಾಗಿದೆ. ಮಹಿಳೆ ನರಳಾಡುತ್ತಾ ಆಸ್ಪತ್ರೆಗೆ ಸೇರಿರುವಂತೆ ಕೋರಿದ್ರೂ ಗಮನಿಸದೆ ಎಕ್ಕಾ ಚಿತ್ರತಂಡ ಸ್ಥಳದಿಂದ ತೆರಳಿದೆ. ಚಿತ್ರತಂಡದ ಜತೆ ನಟ ಯುವರಾಜ್ ಕುಮಾರ್ ಸಹ ಇದ್ದರು ಎಂದು ಹೇಳಲಾಗುತ್ತಿದೆ. ಈ ಸಂಬಂಧ ಖ್ಯಾತಸಂದ್ರ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ನೋಡ್ಕೊಂತ ನಿಂತ್ಕೊಂಡಿದ್ವಿ ಸಾರ್ನವ್ರನ್ನ ಹಿಂದೆ ಬಂದು ಎಲ್ಲ ಗಾಡಿಗಳು ಹೋದ್ವು. ಹೋಮ್ ಗಾರ್ಡ್ಸ್ ಅವರು ಬಂದು ದೂಕ್ಯಾರ ಹಂಗೆ ಹೋಗ್ಯಾರ ಸರ್. ಏನಿಲ್ಲ ಹಿಂದೆ ಪುನಃ ನೋಡಿಲ್ಲ ಅವರು ಹಂಗೆ ಹೋಗ್ಬಿಟ್ಟು ಸರ್. ಎಲ್ಲರೂ ಬಂದು ಎತ್ಕೊಂಡಾರ. ಯಾರು ಆಕ್ಸಿಡೆಂಟ್ ಮಾಡಿದ್ದು ನಿಮಗೆ? ಅವರು ಪುನೀತ್ ರಾಜ್ಕುಮಾರ್ ನೋಡಕ್ ಬಂದಾರಲ್ಲ ಸರ್, ಅವ್ರು ನೋಡ್ಕೊಂತ ನಿಂತಿದ್ವಿ ಸರ್. ನಿಂತ್ಕೊಂಡಾರ ಅವ್ರು ಹೋಮ್ ಗಾರ್ಡ್ಸ್ಗಳು ಜಗ್ಗಿ ಮಂದಿ ಇರ್ತಾರಲ್ಲ ಒಂದು ಗಾಡಿಯಾಗ, ಬಾಡಿ ಗಾರ್ಡ್ಸ್ಗಳು ದೂಕ್ ಹೋಗ್ಯಾರ ಸರ್. ಅಷ್ಟೇ. ನಿಮಗೆ ಕಾರ್ ಮೇಲೆ ಡಿಕ್ಕಿ ಹೊಡಿದ ಏನಾಯ್ತು? ಡಿಕ್ಕಿ ಹೊಡೆದನ್ ಸರ್. ಮ್ಯಾಕ್ ಹೋದ್ ಹತ್ತಿಲ್ಲ, ಏನ್ ಮಾಡಿಲ್ಲ. ಹಂಗೆ ಬಗಲ್ ಹಿಂಗೆ ಕೈ ಊರ್ ಬಿದ್ದೀನಿ ಸರ್. ಕಾರ್ ಟಚ್ ಆಯ್ತಾ ನಿಮಗೆ? ಹಿಂದ್ಲಿಂದ ಟಚ್ ಆಯ್ತಾ? ಮುಂದಿಂದ ಡೈರೆಕ್ಟ್ ಆಗಿ ಟಚ್ ಆಗಿ ಗಾಡಿ ಮುಂದೆ ಬಾಡಿ ಟಚ್ ಆಗೈತೆ. ಹಿಂದಕ್ಕೆ ನಿಂದ್ರಿಸಿಲ್ಲ ಗಾಡಿ, ಹಂಗೆ ಹೋಗ್ಯಾರ ಸರ್. ನಗರದ ಸಿದ್ಧಗಂಗಾ ಮಠಕ್ಕೆ ನಟ ಯುವ ರಾಜ್ಕುಮಾರ್ ನಟನೆಯ ಎಕ್ಕಾ ಚಿತ್ರತಂಡ ಭಾನುವಾಪ ಭೇಟಿ ನೀಡಿದ್ದು ಈ ವೇಳೆ ಎಡವಟ್ಟು ನಡೆದಿದೆ. ನಟನ ಬೌನ್ಸರ್ಗಳು ಇದ್ದ ಕಾರು ಮಹಿಳೆಯೊಬ್ಬರಿಗೆ ಡಿಕ್ಕಿಯಾದ ಪರಿಣಾಮ ಆಕೆಯ ಕಾಲಿಗೆ ಗಂಭೀರವಾಗಿ ಗಾಯವಾಗಿದೆ. ಆದರೂ ಮಹಿಳೆಯನ್ನ ಆಸ್ಪತ್ರೆಗೆ ದಾಖಲಿಸದೆ ಅಮಾನವೀಯತೆ ವರ್ತನೆ ತೋರಿದ ಆರೋಪ ಕೇಳಿಬಂದಿದೆ. ಎಕ್ಕಾ ಚಿತ್ರತಂಡವು ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದ ವೇಳೆ ಅಪಘಾತ ನಡೆದಿದೆ. ಸಿದ್ಧಗಂಗಾ ಮಠದ ಶಾಲೆಗೆ ಮಗುವನ್ನ ಬಿಟ್ಟು ಹೋಗಲು ಮಹಿಳೆ ಬಂದಿದ್ರು. ವಾಪಸ್ ತೆರಳುತ್ತಿದ್ದ ವೇಳೆ ಎಕ್ಕಾ ಚಿತ್ರತಂಡದ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿತ್ತು. ಈ ಸಂದರ್ಭದಲ್ಲಿ ಬೌನ್ಸರ್ ಕಾರು ಮಹಿಳೆಗೆ ಡಿಕ್ಕಿಯಾಗಿದೆ. ಈ ವೇಳೆ ಬಳ್ಳಾರಿ ಮೂಲದ ಲಿಂಗಮ್ಮ ಎಂಬುವರ ಕಾಲಿಗೆ ಪೆಟ್ಟು ಬಿದ್ದಿದೆ. ಅಪಘಾತದಲ್ಲಿ ಮಹಿಳೆ ಕಾಲಿಗೆ ಗಂಭೀರವಾಗಿ ಪೆಟ್ಟಾಗಿದೆ. ಮಹಿಳೆ ನರಳಾಡುತ್ತಾ ಆಸ್ಪತ್ರೆಗೆ ಸೇರಿರುವಂತೆ ಕೋರಿದ್ರೂ ಗಮನಿಸದೆ ಎಕ್ಕಾ ಚಿತ್ರತಂಡ ಸ್ಥಳದಿಂದ ತೆರಳಿದೆ. ಚಿತ್ರತಂಡದ ಜತೆ ನಟ ಯುವರಾಜ್ ಕುಮಾರ್ ಸಹ ಇದ್ದರು ಎಂದು ಹೇಳಲಾಗುತ್ತಿದೆ. ಈ ಸಂಬಂಧ ಖ್ಯಾತಸಂದ್ರ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ನೋಡ್ಕೊಂತ ನಿಂತ್ಕೊಂಡಿದ್ವಿ ಸಾರ್ನವ್ರನ್ನ ಹಿಂದೆ ಬಂದು ಎಲ್ಲ ಗಾಡಿಗಳು ಹೋದ್ವು. ಹೋಮ್ ಗಾರ್ಡ್ಸ್ ಅವರು ಬಂದು ದೂಕ್ಯಾರ ಹಂಗೆ ಹೋಗ್ಯಾರ ಸರ್. ಏನಿಲ್ಲ ಹಿಂದೆ ಪುನಃ ನೋಡಿಲ್ಲ ಅವರು ಹಂಗೆ ಹೋಗ್ಬಿಟ್ಟು ಸರ್. ಎಲ್ಲರೂ ಬಂದು ಎತ್ಕೊಂಡಾರ. ಯಾರು ಆಕ್ಸಿಡೆಂಟ್ ಮಾಡಿದ್ದು ನಿಮಗೆ? ಅವರು ಪುನೀತ್ ರಾಜ್ಕುಮಾರ್ ನೋಡಕ್ ಬಂದಾರಲ್ಲ ಸರ್, ಅವ್ರು ನೋಡ್ಕೊಂತ ನಿಂತಿದ್ವಿ ಸರ್. ನಿಂತ್ಕೊಂಡಾರ ಅವ್ರು ಹೋಮ್ ಗಾರ್ಡ್ಸ್ಗಳು ಜಗ್ಗಿ ಮಂದಿ ಇರ್ತಾರಲ್ಲ ಒಂದು ಗಾಡಿಯಾಗ, ಬಾಡಿ ಗಾರ್ಡ್ಸ್ಗಳು ದೂಕ್ ಹೋಗ್ಯಾರ ಸರ್. ಅಷ್ಟೇ. ನಿಮಗೆ ಕಾರ್ ಮೇಲೆ ಡಿಕ್ಕಿ ಹೊಡಿದ ಏನಾಯ್ತು? ಡಿಕ್ಕಿ ಹೊಡೆದನ್ ಸರ್. ಮ್ಯಾಕ್ ಹೋದ್ ಹತ್ತಿಲ್ಲ, ಏನ್ ಮಾಡಿಲ್ಲ. ಹಂಗೆ ಬಗಲ್ ಹಿಂಗೆ ಕೈ ಊರ್ ಬಿದ್ದೀನಿ ಸರ್. ಕಾರ್ ಟಚ್ ಆಯ್ತಾ ನಿಮಗೆ? ಹಿಂದ್ಲಿಂದ ಟಚ್ ಆಯ್ತಾ? ಮುಂದಿಂದ ಡೈರೆಕ್ಟ್ ಆಗಿ ಟಚ್ ಆಗಿ ಗಾಡಿ ಮುಂದೆ ಬಾಡಿ ಟಚ್ ಆಗೈತೆ. ಹಿಂದಕ್ಕೆ ನಿಂದ್ರಿಸಿಲ್ಲ ಗಾಡಿ, ಹಂಗೆ ಹೋಗ್ಯಾರ ಸರ್. ನಗರದ ಸಿದ್ಧಗಂಗಾ ಮಠಕ್ಕೆ ನಟ ಯುವ ರಾಜ್ಕುಮಾರ್ ನಟನೆಯ ಎಕ್ಕಾ ಚಿತ್ರತಂಡ ಭಾನುವಾಪ ಭೇಟಿ ನೀಡಿದ್ದು ಈ ವೇಳೆ ಎಡವಟ್ಟು ನಡೆದಿದೆ. ನಟನ ಬೌನ್ಸರ್ಗಳು ಇದ್ದ ಕಾರು ಮಹಿಳೆಯೊಬ್ಬರಿಗೆ ಡಿಕ್ಕಿಯಾದ ಪರಿಣಾಮ ಆಕೆಯ ಕಾಲಿಗೆ ಗಂಭೀರವಾಗಿ ಗಾಯವಾಗಿದೆ. ಆದರೂ ಮಹಿಳೆಯನ್ನ ಆಸ್ಪತ್ರೆಗೆ ದಾಖಲಿಸದೆ ಅಮಾನವೀಯತೆ ವರ್ತನೆ ತೋರಿದ ಆರೋಪ ಕೇಳಿಬಂದಿದೆ. ಎಕ್ಕಾ ಚಿತ್ರತಂಡವು ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದ ವೇಳೆ ಅಪಘಾತ ನಡೆದಿದೆ. ಸಿದ್ಧಗಂಗಾ ಮಠದ ಶಾಲೆಗೆ ಮಗುವನ್ನ ಬಿಟ್ಟು ಹೋಗಲು ಮಹಿಳೆ ಬಂದಿದ್ರು. ವಾಪಸ್ ತೆರಳುತ್ತಿದ್ದ ವೇಳೆ ಎಕ್ಕಾ ಚಿತ್ರತಂಡದ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿತ್ತು. ಈ ಸಂದರ್ಭದಲ್ಲಿ ಬೌನ್ಸರ್ ಕಾರು ಮಹಿಳೆಗೆ ಡಿಕ್ಕಿಯಾಗಿದೆ. ಈ ವೇಳೆ ಬಳ್ಳಾರಿ ಮೂಲದ ಲಿಂಗಮ್ಮ ಎಂಬುವರ ಕಾಲಿಗೆ ಪೆಟ್ಟು ಬಿದ್ದಿದೆ. ಅಪಘಾತದಲ್ಲಿ ಮಹಿಳೆ ಕಾಲಿಗೆ ಗಂಭೀರವಾಗಿ ಪೆಟ್ಟಾಗಿದೆ. ಮಹಿಳೆ ನರಳಾಡುತ್ತಾ ಆಸ್ಪತ್ರೆಗೆ ಸೇರಿರುವಂತೆ ಕೋರಿದ್ರೂ ಗಮನಿಸದೆ ಎಕ್ಕಾ ಚಿತ್ರತಂಡ ಸ್ಥಳದಿಂದ ತೆರಳಿದೆ. ಚಿತ್ರತಂಡದ ಜತೆ ನಟ ಯುವರಾಜ್ ಕುಮಾರ್ ಸಹ ಇದ್ದರು ಎಂದು ಹೇಳಲಾಗುತ್ತಿದೆ. ಈ ಸಂಬಂಧ ಖ್ಯಾತಸಂದ್ರ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ನೋಡ್ಕೊಂತ ನಿಂತ್ಕೊಂಡಿದ್ವಿ ಸಾರ್ನವ್ರನ್ನ ಹಿಂದೆ ಬಂದು ಎಲ್ಲ ಗಾಡಿಗಳು ಹೋದ್ವು. ಹೋಮ್ ಗಾರ್ಡ್ಸ್ ಅವರು ಬಂದು ದೂಕ್ಯಾರ ಹಂಗೆ ಹೋಗ್ಯಾರ ಸರ್. ಏನಿಲ್ಲ ಹಿಂದೆ ಪುನಃ ನೋಡಿಲ್ಲ ಅವರು ಹಂಗೆ ಹೋಗ್ಬಿಟ್ಟು ಸರ್. ಎಲ್ಲರೂ ಬಂದು ಎತ್ಕೊಂಡಾರ. ಯಾರು ಆಕ್ಸಿಡೆಂಟ್ ಮಾಡಿದ್ದು ನಿಮಗೆ? ಅವರು ಪುನೀತ್ ರಾಜ್ಕುಮಾರ್ ನೋಡಕ್ ಬಂದಾರಲ್ಲ ಸರ್, ಅವ್ರು ನೋಡ್ಕೊಂತ ನಿಂತಿದ್ವಿ ಸರ್. ನಿಂತ್ಕೊಂಡಾರ ಅವ್ರು ಹೋಮ್ ಗಾರ್ಡ್ಸ್ಗಳು ಜಗ್ಗಿ ಮಂದಿ ಇರ್ತಾರಲ್ಲ ಒಂದು ಗಾಡಿಯಾಗ, ಬಾಡಿ ಗಾರ್ಡ್ಸ್ಗಳು ದೂಕ್ ಹೋಗ್ಯಾರ ಸರ್. ಅಷ್ಟೇ. ನಿಮಗೆ ಕಾರ್ ಮೇಲೆ ಡಿಕ್ಕಿ ಹೊಡಿದ ಏನಾಯ್ತು? ಡಿಕ್ಕಿ ಹೊಡೆದನ್ ಸರ್. ಮ್ಯಾಕ್ ಹೋದ್ ಹತ್ತಿಲ್ಲ, ಏನ್ ಮಾಡಿಲ್ಲ. ಹಂಗೆ ಬಗಲ್ ಹಿಂಗೆ ಕೈ ಊರ್ ಬಿದ್ದೀನಿ ಸರ್. ಕಾರ್ ಟಚ್ ಆಯ್ತಾ ನಿಮಗೆ? ಹಿಂದ್ಲಿಂದ ಟಚ್ ಆಯ್ತಾ? ಮುಂದಿಂದ ಡೈರೆಕ್ಟ್ ಆಗಿ ಟಚ್ ಆಗಿ ಗಾಡಿ ಮುಂದೆ ಬಾಡಿ ಟಚ್ ಆಗೈತೆ. ಹಿಂದಕ್ಕೆ ನಿಂದ್ರಿಸಿಲ್ಲ ಗಾಡಿ, ಹಂಗೆ ಹೋಗ್ಯಾರ ಸರ್.